ಇವತ್ತು ಧ್ಯಾನದ ಬಗ್ಗೆ ನಾನು ಹೇಳಲು ಬಯಸುತ್ತೇನೆ. ನಮ್ಮ ಅಂತರ್ಯದಲ್ಲಿ ಕೂಲಂಕುಷವಾಗಿ ಪರೀಕ್ಷಿಸಿಕೊಳ್ಳುವ ಸಾಧನವೇ ಒಂದು ಧ್ಯಾನ. ಈ ಧ್ಯಾನವೆಂದರೆ ದೀಯತೆ ಎಂದು ಕರೆಯುವರು. ಅದಕ್ಕೆ ಮನ, ಬುದ್ಧಿ, ಚಿತ್ತ ಇವು ಮೂರನ್ನು ಒಳಗೊಂಡು ಕೇವಲ ನಮ್ಮ ಅಂತರವನ್ನು ಪರೀಕ್ಷಿಸುವುದೇ ಧ್ಯಾನ. ಧ್ಯಾನ ಎಂದರೆ ತಲ್ಲೀನತೆ, ಒಂದರಲ್ಲಿಯೇ ಬೆರೆತು ಹೋಗುವುದು, ಬಾಹ್ಯವನ್ನು ಎಲ್ಲವನ್ನು ಮರೆಯುವುದು, ಕೇವಲ ನನ್ನಲ್ಲಿ ನಾನು ಸ್ಥಿತವಾಗಿ ನಿಲ್ಲುವುದೇ ಧ್ಯಾನ. ಈ ಧ್ಯಾನ ಯಾವುದೇ ವಸ್ತುವಾಗಲಿ, ಸೂರ್ಯ ಚಂದ್ರರಾಗಲಿ, ನಮ್ಮ ಗುರುವಾಗಲಿ, ದೇವರಾಗಲಿ, ಯಾವುದರ ಮೇಲೆ ನಾವು ಪ್ರೀತಿಯನ್ನು ಇಟ್ಟಿರ್ತೇವೋ, ಯಾವುದನ್ನು ನಾವು ಇಷ್ಟಪಡುತ್ತಿರುತ್ತೇವೋ ಅದರ ಮೇಲೆ ಕೇಂದ್ರೀಕರಿಸಿ ಏಕಾಗ್ರವನ್ನು ಪಡೆಯುವುದೇ ಧ್ಯಾನ. ಇದು ಉಸಿರಾಟದ ಮೇಲೆಯೂ ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕು. ಅಂದರೆ ನಮ್ಮಲ್ಲಿರ್ತಕ್ಕಂಥ ಉಸಿರು 24 ಗಂಟೆಯೊಳಗೆ 21,600 ಸಲ ಹೋಗುವುದು ಹಾಗೂ ಬರುವುದು. ಈ ಧ್ಯಾನದ ಕ್ರಿಯೆ ನಮ್ಮಲ್ಲಿ ಒಳಗೊಂಡರೆ ಆ ಪ್ರಾಣವಾಯುವಿನ ಶಕ್ತಿಯನ್ನು ನಾವು ಮನಗಾಣದಂತಾಗುತ್ತದೆ. ಅದಕ್ಕೆ ದೇಹದ ಉಸಿರಾಟ ಮನದಲ್ಲಿ ಕೇಂದ್ರೀಕರಿಸಿ ನಾವು ಉಸಿರಾಡುತ್ತಿರುತ್ತೇವೆ. ಒಳಗೆ ತೆಗೆದುಕೊಳ್ಳುವುದು, ಹೊರಗೆ ಬಿಡುವುದು. ಹೀಗೆ ಆ ಉಸಿರಾಟವನ್ನು ನಮ್ಮ ಮನಸ್ಸಲ್ಲಿ ಕೇಂದ್ರೀಕರಿಸಿ, ಅಂದರೆ ಮನವೆಂಬ ಮೂರ್ತಿ, ಚಿತ್ತವೆಂದರೆ ಹರಿಯುವ ನೀರು. ಅದಕ್ಕೆ ಚಿತ್ತಕ್ಕೆ ನಾರಾಯಣನೆಂದು ಹೇಳುವರು. ಅದಕ್ಕೆ ಮನಸ್ಸನ್ನು ಕಲ್ಲಿನಿಂದ ಮೂರ್ತಿ ಮಾಡಬೇಕು. ಆ ಮೂರ್ತಿಯೇ ಮನಸ್ಸು. ಅದರ ಮೇಲೆ ಚಿತ್ತದ ಅಭಿಷೇಕವನ್ನು ನಾವು ಮಾಡ್ತಾ ಇರಬೇಕು. ಅಂದರೆ ಕಲ್ಲು ಬಿಟ್ಟು ಅಭಿಷೇಕವಿಲ್ಲ, ಅಭಿಷೇಕ ಬಿಟ್ಟು ಆ ಮನಸ್ಸೆಂಬ ಕಲ್ಲಿನ ಮೂರ್ತಿ ಇಲ್ಲ. ಹೀಗೆ ಬಂಧನಕ್ಕೆ ಒಳಪಡಿಸಬೇಕು. ಅಂದರೆ ಮಾತ್ರ ಅದು ಮನಸ್ಸು ನಿಲ್ಲುವುದು. ಹಾಗೂ ಶುದ್ಧ ಗಾಳಿ ಇರುವ ಕಡೆ, ಸೂಕ್ಷ್ಮವಾದ ಬೆಳಕು ಇದ್ದ ಕಡೆ ನಾವು ಒಂದು ಜಮಖಾನೆ ಆಗಲಿ, ರೇಷ್ಮೆ ವಸ್ತ್ರ ಆಗಲಿ, ಕಂಬಳಿ ಆಗಲಿ, ಸೆಣಬಿನ ಹಾಸಾಗಲಿ, ಇಲ್ಲ ಜಿಂಕೆಯ ಚರ್ಮ, ಇಲ್ಲ ಹುಲಿಯ ಚರ್ಮ ಹಾಕಿಕೊಂಡು ನಾವು ಪದ್ಮಾಸನದವಾಗಲಿ ಹಾಗೂ ಸುಖಾಸನ, ಯಾವ ಆಸನ ನಮಗೆ ಪ್ರಿಯವಾಗುವುದು ಆ ಆಸನದ ಮೇಲೆ ಕೂತುಕೊಂಡು ನಮ್ಮ ಮನಸ್ಸಿನ ಮೇಲೆ ಏಕಾಗ್ರತೆಯನ್ನು ಹೊಂದುವುದೇ ಧ್ಯಾನ. ನಮಸ್ತೆ.